Hello students, in this video session I am going to explain you the poem Caged Bird written by Maya Angelou. Some of the details about the poet is given in the note on the author section. I request you to go through it. Before we could understand the content of the poem, it is very important to have a small discussion about the brainstorming topics given in the textbook. Everybody loves freedom. Then why are birds caged? You know what is the meaning of the word caged? ಪಂಜರದ ಪಕ್ಷಿ. ಕೇಜ್ಡ್ ಬರ್ಡ್ ಅಂದರೆ ಪಂಜರದೊಳಗಡೆಗೆ ಕೂಡ ಹಾಕಿರ್ತಕ್ಕಂಥ ಪಕ್ಷಿ. ಎವ್ರಿಬಡಿ ಲವ್ಸ್ ಫ್ರೀಡಮ್. Every person on this earth loves freedom, including the other creatures. Then why are birds caged? ನಾವು ಯಾಕೆ ನಮ್ಮ ಫ್ರೀಡಮಿಗೆ ಮಾತ್ರ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋರು? ನಾವು ಯಾಕೆ ಪಕ್ಷಿಗಳನ್ನು ಪಂಜರದಲ್ಲಿ ಬಂಧಿಸ್ತೀವಿ ಅನ್ನುವಂಥ ಒಂದು ಪ್ರಶ್ನೆ. ದಟ್ ಮೀನ್ಸ್ ಹ್ಯೂಮನ್ ಬೀಯಿಂಗ್ಸ್ ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಫಾರ್ ಅದರ್ ಕ್ರಿಯೇಚರ್ಸ್. ವಿ ಥಿಂಕ್ ಅಬೌಟ್ ಅವರ್ ಫ್ರೀಡಮ್. ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತೀವಿ. ಬೇರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಸ್ವಾತಂತ್ರ್ಯ ಅಷ್ಟೇ ಇಂಪಾರ್ಟೆಂಟು. ಬೇರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವು ಕೂಡ ಸ್ವಾತಂತ್ರ್ಯನ ಬಯಸ್ತವೆ ಅಂತ ನಾವು ಯೋಚನೆ ಮಾಡದೇ ಇರತಕ್ಕಂಥ ಸೆಲ್ಫಿಶ್ ಪೀಪಲ್ ಆಗಿರೋದ್ರಿಂದ ವಿ ಪುಟ್ ದ ಬರ್ಡ್ಸ್ ಇನ್ ಎ ಕೇಜ್. ಪಕ್ಷಿಗಳನ್ನು ನಾವು ನಮ್ಮ ಮನೋರಂಜನೆಗೋಸ್ಕರ ಅಥವಾ ನಮ್ಮ ಉಪಯೋಗಕ್ಕೋಸ್ಕರ ಅವುಗಳನ್ನು ಪಂಜರದಲ್ಲಿ ಬಂಧಿಸಿಡ್ತೀವಿ. ದಿಸ್ ಈಸ್ ಎ ರಾಂಗ್ ಆಟಿಟ್ಯೂಡ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ವಾಟ್ ಆರ್ ದಿ ಎಮೋಷನಲ್ ಆ್ಯಂಡ್ ಸೈಕಲಾಜಿಕಲ್ ಇಫೆಕ್ಟ್ಸ್ ಆಫ್ ಬೀಯಿಂಗ್ ಅಪ್ರೆಸ್ಡ್? ದೆನ್ ಕಮ್ ಟು ದ ನೆಕ್ಸ್ಟ್ ಲೆವೆಲ್. ಇಲ್ಲಿ ಒಂದು ಪಂಜರದಲ್ಲಿ ಬಂಧಿಸಿ ಇಟ್ಟಿರ್ತಕ್ಕಂಥ ಪಕ್ಷಿ, ಎ ಕೇಜ್ಡ್ ಬರ್ಡ್, ಹ್ಯಾಸ್ ಬೀನ್ ಯೂಸ್ಡ್ ಆಸ್ ಎ ಮೆಟಾಫರ್ ಫಾರ್ ದಿ ಪೀಪಲ್ ಹೂ ಆರ್ ಅಪ್ರೆಸ್ಡ್ in their own country, like black people who are oppressed by white people and their freedom has been restricted. ಅವರ ಒಂದು ಬದುಕುವ ಸ್ವಾತಂತ್ರ್ಯವನ್ನು, ಬದುಕಿನಲ್ಲಿ ಅವರು ಏನು ಸ್ವತಂತ್ರವಾಗಿ ಪಡ್ಕೋಬೇಕಾಗಿದೆಯೋ ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶನ ಕೊಡದೆ ಅವರ ಎಲ್ಲ ಒಂದು ಅವಕಾಶಗಳ ಬಾಗಿಲುಗಳನ್ನು ಮುಚ್ಚಿಬಿಟ್ಟು ಅವರನ್ನು ಒಂದು ನಾರ್ಮಲ್ ಮನುಷ್ಯರ ಹಾಗೆ ಜೀವನ ಮಾಡೋದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕೂಡ ಈ ಪೊಯಮು ಬಹಳ ಮುಖ್ಯವಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ನೋಟ್ ಆನ್ ದಿ ಆಥರ್ ಸೆಕ್ಷನ್ ಅಲ್ಲಿರ್ತಕ್ಕಂಥ ಎಂಡಿಂಗ್ ಪಾರ್ಟನ್ನು ನಾನು ಓದ್ಬಿಟ್ಟು ಅದ್ರ ಬಗ್ಗೆ ಒಂದು ಸ್ಮಾಲ್ ಡಿಸ್ಕಷನನ್ನು ಮಾಡಬೇಕು. ಯಾಕೆ ಅಂದರೆ ಈ ಪೊಯಮ್ ಅರ್ಥ ಆಗಬೇಕು ಅಂದರೆ ಈ ಕೆಲವು ಹಿಂಟ್ಸನ್ನು ನಾವು ನೋಡಬೇಕಾಗುತ್ತೆ. ಶಿ ವಾಸ್ ರೆಸ್ಪೆಕ್ಟೆಡ್, ದ writer, the poet, Maya Angelou. She was respected as a spokesperson for black people and women. ನೋಡಿ, ಈ ಕವಿಯತ್ರಿ, ಈ ಪೊಯೆಟಸ್ ತಮ್ಮ ಜೀವಮಾನ ಪೂರ್ತಿ ತಮ್ಮ ಬರವಣಿಗೆಯಲ್ಲಿ ಅವರು ಶಿ ವಾಸ್ ದಿ ವಾಯ್ಸ್ ಆಫ್ ಬ್ಲ್ಯಾಕ್ ಪೀಪಲ್, ಅಂದರೆ ಕರಿಯರ ಜನಾಂಗ ಏನಿತ್ತಲ್ಲ, ಯಾರು ಬಿಳಿಯರಿಂದ ತುಳಿತಕ್ಕೊಳಗಾದಂತಹ ಬ್ಲ್ಯಾಕ್ ಪೀಪಲ್ ಏನಿದ್ರಲ್ಲ ಅವರ ಒಂದು ನೋವಿನ ಧ್ವನಿಯಾಗಿ ಅನೇಕ ಪದ್ಯಗಳನ್ನು ಇವರು ಬರೆದಿದ್ದಾರೆ. ಆ್ಯಂಡ್ ಶಿ ವಾಸ್ ಆಲ್ಸೋ ಎ ಸ್ಪೋಕ್ಸ್ ಪರ್ಸನ್ ಫಾರ್ ವಿಮೆನ್ ಆ್ಯಂಡ್ ವಿಮೆನ್ ರೈಟ್ಸ್. ಹೆಣ್ಣು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಕೂಡ ಇವರು ಸಾಕಷ್ಟು ತಮ್ಮ ಬರವಣಿಗೆಯಲ್ಲಿ ಬರೆದಿದ್ದಾರೆ. ಆ್ಯಂಡ್ ಹರ್ ವರ್ಕ್ಸ್ ಹ್ಯಾವ್ ಬೀನ್ ಕನ್ಸಿಡರ್ಡ್ ಎ ಡಿಫೆನ್ಸ್ ಆಫ್ ಬ್ಲ್ಯಾಕ್ ಕಲ್ಚರ್. ಡಿಫೆನ್ಸ್ ಅಂತಂದರೆ ಬ್ಲ್ಯಾಕ್ ಕಲ್ಚರ್, ಕರಿಯ ಜನಾಂಗದ ಏನು ಒಂದು ಸಂಸ್ಕೃತಿ ಇದೆ ಅದನ್ನು ಅವರು ಡಿಫೆಂಡ್ ಮಾಡ್ಕೋತಾರೆ. ನಾವು ಕೂಡ ಮನುಷ್ಯರೇ, ನಮಗೂ ಕೂಡ ಬದುಕುವಂಥ ಹಕ್ಕಿದೆ. ನಾವು ಯಾವ ರೀತಿಯೂ ಯಾರಿಂದನೂ ನಾವು ಕೀಳು ಅಂತ ನೋಡಿಸ್ಕೊಳ್ಳುವಂತಹ ಜನಗಳಲ್ಲ. ನಮ್ಮನ್ನು ಯಾಕೆ ಕೀಳು ಅಂತ ನೋಡಬೇಕು ಅನ್ನುವಂಥ ಒಂದು ಭಾವನೆಗಳನ್ನು ಅವರು ತಮ್ಮ ಬರವಣಿಗೆಯಲ್ಲಿ ವ್ಯಕ್ತಪಡಿಸ್ತಾರೆ. Caged Bird is a poem which considers the conditions of the free bird and the caged bird. ಈ ಪೊಯಮಿನ ಉದ್ದಕ್ಕೂ ಕೂಡ ಫ್ರೀ ಬರ್ಡ್ ಹೇಗಿರುತ್ತೆ, ಕೇಜ್ಡ್ ಬರ್ಡ್ ಹೇಗಿರುತ್ತೆ ಅಂದರೆ
ಪಂಜರದ ಒಳಗೆ ಇಡದೆ ಸ್ವಚ್ಛಂದವಾಗಿ ಹಾರೋಡಕ್ಕೆ ಬಿಟ್ಟಂಥ ಪಕ್ಷಿ ಹೇಗಿರುತ್ತೆ, ಪಂಜರದ ಒಳಗಡೆ ಕೂಡ ಹಾಕಿದಂಥ ಪಕ್ಷಿಯ ಮನಸ್ಥಿತಿ ಹೇಗಿರುತ್ತೆ ಅನ್ನುವಂಥ ಒಂದು ಕಂಪ್ಯಾರಿಸನ್ ಅನ್ನ, ಕಾಂಟ್ರಾಸ್ಟ್ ಅನ್ನು ನಾವು ಈ ಪೊಯಮ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಆಕ್ಚುಲಿ ದಿಸ್ ಕಾಂಟ್ರಾಸ್ಟ್ ಬಿಟ್ವೀನ್ ದ ಬರ್ಡ್ಸ್ ಎನೇಬಲ್ಸ್ ಹರ್ ಟು ಎಕ್ಸ್ಪ್ರೆಸ್ ಹರ್ ಓನ್ ಇಮೋಷನ್ಸ್ ಅಬೌಟ್ ಫ್ರೀಡಮ್ ಅಂಡ್ ಐಸೋಲೇಷನ್. ನೋಡಿ, ಈ ಒಂದು ಸಾಂಕೇತಿಕವಾಗಿ ಒಂದು ಪಕ್ಷಿಯನ್ನ ಮುಂದಿಟ್ಕೊಂಡು ಒಂದು ಕಡೆಗೆ ಸ್ವಚ್ಛಂದವಾಗಿ ಹಾರಾಡ್ತಾ ಇರೋ ಪಕ್ಷಿ, ಇನ್ನೊಂದು ಕಡೆಗೆ ಪಂಜರದ ಒಳಗಡೆ ಕೂಡ ಹಾಕಿರೋ ಪಕ್ಷಿ, ಈ ಪಕ್ಷಿಯ ಒಂದು ಸಿಂಬಲ್ ಇದೊಂದನ್ನ ಸಾಂಕೇತಿಕವಾಗಿ ಇಟ್ಕೊಂಡು ತಮ್ಮ ಬದುಕು ಏನು, ಕರಿಯರು ಯಾವ ರೀತಿ, ಬ್ಲ್ಯಾಕ್ ಪೀಪಲ್ ಯಾವ ರೀತಿ ಅಪ್ರೆಷನ್ಗೆ ಒಳಗಾಗಿದ್ರು, ಯಾವ ರೀತಿ ಅವರ ಫ್ರೀಡಮ್ ಅನ್ನ ಕಿತ್ಕೊಂಡಿದ್ರು, ಯಾವ ರೀತಿ ಅವರ ಮನಸ್ಸು ಯಾವಾಗಲೂ ಫ್ರೀಡಮ್ ಅನ್ನ ಬಯಸ್ತಾ ಇತ್ತು, ಮತ್ತೆ ಅವ್ರನ್ನ ಹೇಗೆ ಐಸೋಲೇಷನ್ ಅಂದ್ರೆ ಸಪರೇಟ್ ಆಗಿಡೋದು, ಅವ್ರನ್ನ ಭಿನ್ನವಾಗಿ ನೋಡೋದು, ಬೇರೆಯಾಗಿ ನೋಡೋದು, ಸಮಾಜದ ಮುಖ್ಯ ವಾಹಿನಿಯಿಂದ, ಮೇನ್ ಸ್ಟ್ರೀಮ್ ಇಂದ ಅವ್ರನ್ನ ದೂರ ಇಡೋದನ್ನ ಐಸೋಲೇಷನ್ ಅಂತ ಹೇಳ್ತೀವಿ. ಈ ರೀತಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಅವನ ಒಂದು ಜನಾಂಗದ ಆಧಾರದ ಮೇಲೆ ಐಸೋಲೇಟ್ ಮಾಡಿದಾಗ, ಸಮಾಜದ ಮುಖ್ಯ ವಾಹಿನಿಯಿಂದ ಅವನನ್ನ ದೂರ ಇಟ್ಟಾಗ, ಮೇನ್ ಸ್ಟ್ರೀಮ್ ಇಂದ, ಸೊಸೈಟಿಯ ಮೇನ್ ಸ್ಟ್ರೀಮ್ ಇಂದ ಅವನನ್ನ ದೂರ ಇಟ್ಟಾಗ ಅವನ ಮಾನಸಿಕ ತುಮುಲುಗಳು ಹೇಗಿರುತ್ತೆ, ಅವನ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ, ಯಾವ ರೀತಿ ಅವನ ಮನಸ್ಸು ಕೂಡ ಬೇರೆಯವ್ರ ರೀತಿ ನನಗೂ ಸ್ವಾತಂತ್ರ್ಯ ಬೇಕು ಅಂತ ಬಯಸ್ತಾ ಇರುತ್ತೆ, ಇದನ್ನೆಲ್ಲ ಅವರು ಒಂದು ಸಾಂಕೇತಿಕವಾಗಿ ಪಕ್ಷಿ ಒಂದು ಸಂಕೇತವನ್ನು ಇಟ್ಕೊಂಡು ಈ ಪೊಯಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದ ರೀಡರ್ ಕ್ಯಾನ್ ಎಕ್ಸ್ಟೆಂಡ್ ದಿಸ್ ಫೀಲಿಂಗ್ ಆಫ್ ಬೀಯಿಂಗ್ ಕೇಜ್ಡ್ ಇನ್ ಟು ದ ಹ್ಯೂಮನ್ ಕಂಡೀಷನ್ಸ್ ಆಸ್ ವೆಲ್. ಹಾಗಾಗಿ ಈ ಪೊಯಮ್ ಅನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಯಾವುದೋ ಒಂದು ಪಕ್ಷಿ ಇತ್ತು, ಅದು ಹಾರಾಡ್ತಾ ಇತ್ತು, ಅದನ್ನ ಪಂಜರದಲ್ಲಿಟ್ರು, ಪಂಜರದಲ್ಲಿಟ್ಟ ಮೇಲೆ ಅದಕ್ಕೆ ಯಾವ ರೀತಿ ಮನಸ್ಸಿಗೆ ನೋವಾಯಿತು ಅದಷ್ಟೇ ನೋಡೋದಲ್ಲ, ಪಕ್ಷಿಯ ಮೂಲಕ ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಜನಾಂಗೀಯ ಈ ಭೇದ ಭಾವ, ತಾರತಮ್ಯ, ಮತ್ತೆ ಈ ತಾರತಮ್ಯಕ್ಕೆ ಒಳಗಾದಂಥವ್ರು ಅಥವಾ ಶೋಷಣೆಗೊಳಗಾದಂಥವ್ರು ಯಾವ ರೀತಿ ನೋವನ್ನು ಅನುಭವಿಸ್ತಾರೆ, ಯಾವ ರೀತಿ ಅವರು ಕೂಡ ಫ್ರೀಡಮ್ ಅನ್ನು ಬಯಸ್ತಾ ಇರ್ತಾರೆ, ಅವರು ನಮ್ಮ ಹಾಗೆ ಮನುಷ್ಯರು, ಅವರಲ್ಲೂ ಕೂಡ ನಮ್ಮ ರೀತಿ ಸ್ವಾತಂತ್ರ್ಯದ ಬಗ್ಗೆ ಸಾಕಷ್ಟು ಅವರಿಗೆ ಆಸೆ ಇರುತ್ತೆ, ಸ್ವತಂತ್ರವಾಗಿರೋದ್ರ ಬಗ್ಗೆ. ಇದನ್ನೆಲ್ಲ ನಾವು ಯೋಚನೆ ಮಾಡುವಂತಹ ಒಂದು ಅವಕಾಶವನ್ನು ಈ ಪೊಯಮ್ ನಮಗೆ ಕೊಡುತ್ತೆ. ದಿಸ್ ಪೊಯಮ್ ಶುಡ್ ನಾಟ್ ಬಿ ಸೀನ್ ಆಸ್ ಜಸ್ಟ್ ಎ ಪೊಯಮ್ ರಿಟನ್ ಆನ್ ಎ bird or caged bird. This should be seen with human condition also, the condition of our society, where we have a lot of discriminations based on race and color of skin and caste and creed, all these things. We have to continuously see these aspects when we are reading through the poem. In this poem, the poet describes a bird with clipped wings. Its feet have been tied. ನೋಡಿ, ಒಂದು ಬರ್ಡ್ ಅನ್ನ ಪಂಜರದ ಒಳಗಡೆ ಇಟ್ಟಿದ್ದಾರೆ. ಇಟ್ಸ್ ವಿಂಗ್ಸ್ ಹ್ಯಾವ್ ಬೀನ್ ಕ್ಲಿಪ್ಡ್ ಅಂತಂದ್ರೆ ಅವನ್ನ ಒಂದ್ ರೀತಿ ಕ್ಲಿಪ್ ಮಾಡಿಬಿಟ್ಟಿದ್ದಾರೆ ವಿಂಗ್ಸ್ ಅನ್ನ. ನೋಡಿ, ಒಂದು ಬರ್ಡ್ ಹಾರಬೇಕು ಅಂತಂದ್ರೆ ಅದ್ರ ವಿಂಗ್ಸ್ ಫ್ರೀ ಆಗಿರ್ಬೇಕು, ಅದು ಗಾಳಿಯಲ್ಲಿ ಆಡಬೇಕು, ಅವಾಗ ಅದು ಹಾರುತ್ತೆ. ಆ ವಿಂಗ್ಸ್ ಅನ್ನೇ ನಾವು ಕ್ಲಿಪ್ ಮಾಡಿಬಿಟ್ರೆ ಇಟ್ಸ್ ಮೂವ್ಮೆಂಟ್ ವುಡ್ ಬಿ, ಇಟ್ಸ್ ಫ್ಲೈಯಿಂಗ್ ವುಡ್ ಬಿ ರಿಸ್ಟ್ರಿಕ್ಟೆಡ್. ಅದರ ಹಾರುವಿಕೆಯನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ದಂಗೆ ಆಗುತ್ತೆ ಅದೊಂದು. ಅಂಡ್ ಇಟ್ಸ್ ಫೀಟ್ ಹ್ಯಾವ್ ಬೀನ್ ಟೈಡ್, ಅದರ ಕಾಲುಗಳನ್ನು ಕಟ್ ಹಾಕ್ಬಿಟ್ಟಿದ್ದಾರೆ. ಅಂಡ್ ಇಟ್ ಹ್ಯಾಸ್ ಬೀನ್ ಪ್ಲೇಸ್ಡ್ ಇನ್ ಎ ಕೇಜ್ ದಟ್ ಪ್ರಿವೆಂಟ್ಸ್ ಇಟ್ ಫ್ರಮ್ ಫ್ಲೈಯಿಂಗ್ ಅವೇ. ಇದು ಸಾಲದು ಅಂತ ಹೇಳಿ ಅದನ್ನ ಪಂಜರದ ಒಳಗಡೆಗೆ, ಒಂದು ಕೇಜ್ ಒಳಗಡೆಗೆ ಇಟ್ಬಿಟ್ಟಿದ್ದಾರೆ. ಇಟ್ ಕೆನಾಟ್ ಫ್ಲೈ ಅವೇ ಎನಿಹೌ. ಇಟ್ಸ್ ವಿಂಗ್ಸ್ ಆರ್ ಕ್ಲಿಪ್, ಇಟ್ಸ್ ಫೀಟ್ ಟೈಡ್ ಅಂಡ್ ಇಟ್ ಈಸ್ ಕೆಪ್ಟ್ ಇನ್ ಎ ಕೇಜ್. ಅಂದ್ರೆ ಒಂದು ಜನಾಂಗವನ್ನ ನಾವು ಹಾರಾಡೋದ್ರಿಂದ ನಾವು ಅದನ್ನು ರಿಸ್ಟ್ರಿಕ್ಟ್ ಮಾಡಿದ್ದೀವಿ, ಬೇಕಾದಲ್ಲಿ ಹೋಗೋದ್ರಿಂದ ಅದನ್ನು ರಿಸ್ಟ್ರಿಕ್ಟ್ ಮಾಡಿದ್ದೀವಿ, ಹಾಗೂ ನಮ್ಮ ಸಮಾಜದ ಅನೇಕ ಕಂಡೀಷನ್ಸ್ನ ಆ ಒಂದು ಜನಾಂಗದ ಮೇಲೆ, ಆ ಜನರ ಮೇಲೆ ಹಾಕಿ ಅವ್ರನ್ನ ಉಸಿರು ಕಟ್ಟುವಂಥ ಒಂದು ವಾತಾವರಣದಲ್ಲಿ ಇಟ್ಟಿದ್ದೀವಿ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಡಿಸ್ಪೈಟ್ ಇಟ್ಸ್ ಫಿಯರ್, ದ ಕೇಜ್ಡ್ ಬರ್ಡ್ ಕಂಟಿನ್ಯೂಸ್ ಟು ಸಿಂಗ್ ಆಫ್ ಫ್ರೀಡಮ್. ನೋಡಿ, ರೆಕ್ಕೆ ಬಡಿಯೋ ಹಾಗಿಲ್ಲ, ಕಾಲುಗಳನ್ನು ಕಟ್ ಹಾಕಿದ್ದಾರೆ, ಕೇಜ್ ಒಳಗಡೆ ಇಟ್ಟಿದ್ದಾರೆ. In spite of all these restrictions, the bird starts singing the song of freedom. ಅಂದ್ರೆ ಅದರ ಧ್ವನಿಯನ್ನು ನಾವು ಕಟ್ಟಾಕೋಕ್ಕಾಗಲ್ಲ. ಧ್ವನಿ ಯಾವುದೋ ಒಂದು ಸಮಯದಲ್ಲಿ ಧ್ವನಿಯನ್ನು ಅದು ಎತ್ತೇಬೇಕು. ಅಂದ್ರೆ ಯಾರು ಅಪ್ರೆಸ್ಡ್ ಪೀಪಲ್ ಇದ್ದಾರೆ, ಯಾರು ಶೋಷಣೆಗೆ ತುಳಿತಕ್ಕೊಳಗಾದಂಥವ್ರು ಇದ್ದಾರೆ, ಅವರು ಕೂಡ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಅವರ ಸ್ವಾತಂತ್ರ್ಯಕ್ಕೋಸ್ಕರ ಅವರು ಹೋರಾಟ ನಡೆಸ್ತಾ ಇದ್ದಾರೆ, ಸಂಘರ್ಷಗಳು ನಡೀತಾ ಇದೆ, ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಈ ರೀತಿಯಾದಂಥ ಅರ್ಥಗಳನ್ನು ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಈ ಪೊಯಮ್ ಅನ್ನ
ಒಂದು 3 ಹಂತದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. Angelo describes the joy that a free bird takes in soaring through the sky. ಆಕಾಶದಲ್ಲಿ ಹಾರಾಡ್ತಾ ಇರುವಂತ ಒಂದು ಫ್ರೀ ಬರ್ಡ್ ಯಾವ ರೀತಿ ಸಂತೋಷವನ್ನು ಅನುಭವಿಸುತ್ತೆ ಅನ್ನೋದನ್ನ ಫಸ್ಟ್ ಡಿಸ್ಕ್ರೈಬ್ ಮಾಡ್ತಾರೆ. ಆಫ್ಟರ್ವರ್ಡ್ಸ್ Angelo then describes a bird that has been caged, its feet tied and wings clipped. ನಂತರದ ಹಂತದಲ್ಲಿ ಬರ್ಡ್ನ ಕ್ಲಿಪ್ಸ್ ಅದರ ವಿಂಗ್ಸ್ನ ಕ್ಲಿಪ್ ಮಾಡಿದ್ದಾರೆ, ಜೊತೆಯಲ್ಲಿ ಅದರ ಕಾಲುಗಳನ್ನು ಕಟ್ ಹಾಕಿದ್ದಾರೆ, ಅದನ್ನು ಕೇಜ್ ಒಳಗಡೆ ಇಟ್ಟಿದ್ದಾರೆ. ಅವಾಗ ಅದರ ಮನಸ್ಥಿತಿ ಹೇಗಿರುತ್ತೆ? ದ ಕೇಜ್ ಬರ್ಡ್ ರೈಲ್ಸ್ ಅಗೇನ್ಸ್ಟ್ ಇಟ್ಸ್ ಇಂಪ್ರಿಸನ್ಮೆಂಟ್, ಇನ್ ಸ್ಪೈಟ್ ಆಫ್ ಇಟ್ಸ್ ಫಿಯರ್ ಇಟ್ ಸಿಂಗ್ಸ್ ಆಫ್ ಫ್ರೀಡಮ್. ಏನೇ ಭಯ ಇರಲಿ, ಏನೇ ಅದನ್ನು ಕೂಡ ಹಾಕಿರಲಿ, ಎಷ್ಟೇ ಅದನ್ನು ತುಳಿದಿರಲಿ, ಆ ಪಕ್ಷಿ ತನ್ನ ಸ್ವಾತಂತ್ರ್ಯದ ಹಾಡನ್ನು ಹಾಡೋದನ್ನು ಮಾತ್ರ ಅದು ಮರೆಯೋದಿಲ್ಲ, ನಿಲ್ಲಿಸೋದಿಲ್ಲ. ಅಂದರೆ ನಾವು ಯಾವ ಸಮಾಜದಲ್ಲಿ ಯಾವ ಜನಾಂಗಗಳನ್ನ ತುಳಿತಕ್ಕೊಳಪಡಿಸಿದೀವೋ, ಯಾವ ಜನಾಂಗಗಳನ್ನು ನಾವು ದಮನಿತರು ಅಥವಾ ದಲಿತರು ಅಂತ ಕರಿತೀವೋ ಅವರು, ಅಥವಾ ಒಂದು ಸಮಾಜದ ಮುಖ್ಯವಾಹಿನಿಯಿಂದ ಅಸ್ಪೃಶ್ಯರಂತೆ ಅವರನ್ನು ದೂರ ಇಟ್ಟಿರುವಂಥ ಈ ಜನಗಳು ಅವರ ಒಂದು ಸ್ವಾತಂತ್ರ್ಯದ ಸಂಘರ್ಷವನ್ನು ಮಾತ್ರ ಮರ್ತಿಲ್ಲ. ಅಲ್ಲಲ್ಲಿ ಅವರು ಧ್ವನಿ ಎತ್ತುತ್ತಾ ಇದ್ದಾರೆ, ಹೋರಾಟ ನಡೆಸ್ತಾ ಇದ್ದಾರೆ, ಆ್ಯಂಡ್ ದೇ ಆರ್ ಸಿಂಗಿಂಗ್ ದ ಸಾಂಗ್ ಆಫ್ ಫ್ರೀಡಮ್ ಅನ್ನೋದನ್ನ ನಾವು ಈ ಪೊಯಮಲ್ಲಿ ಸಿಂಬಾಲಿಕ್ ಆಗಿ ನೋಡ್ತಾ ಹೋಗ್ತೀವಿ. Now the poem starts like this. A free bird leaps on the back of the wind and floats downstream till the current ends. ನೋಡಿ, ಒಂದು ಫ್ರೀ ಆಗಿರ್ತಕ್ಕಂಥ ಬರ್ಡು ಲೀಪ್ಸ್, ಜಿಗಿತಾ ಇರುತ್ತೆ, ಅದು ಕುಪ್ಪಳಿಸ್ತಾ ಇರುತ್ತೆ, ಜಿಗಿತಾ ಇರುತ್ತೆ. ಲೀಪ್ಸ್ ಆನ್ ದ ಬ್ಯಾಕ್ ಆಫ್ ದ ವಿಂಡ್, ಯಾವ ಡೈರೆಕ್ಷನ್ ಅಲ್ಲಿ ಗಾಳಿ ಹೋಗ್ತಾ ಇದೆಯೋ ವಿಂಡು, ಅದರ ಜೊತೆನಲ್ಲಿ ಅದರ ಹಿಂದ್ಗಡೆಗೆ ಇದು ಹಾರ್ಕೊಂಡು ಹೋಗ್ತಾ ಇದೆ. ಅಂಡ್ ಫ್ಲೋಟ್ಸ್ ಡೌನ್ ಸ್ಟ್ರೀಮ್ ಟಿಲ್ ದ ಕರೆಂಟ್ ಎಂಡ್ಸ್. ಕರೆಂಟ್ ಅಂತಂದ್ರೆ ಆ ಒಂದು ಗಾಳಿಯ ಸೆಳೆತ ಏನಿದೆ, ಆ ಸೆಳೆತ ಎಲ್ಲಿ ತನಕ ಎಂಡ್ ಆಗುತ್ತೋ ಅಲ್ಲಿ ತನಕ ಈ ಪಕ್ಷಿಗಳು ಹಾರಾಡಿಕೊಂಡು ಒಂದೊಂದ್ಸಲ ಕೆಳಗಡೆಗೆ ಡೌನ್ವರ್ಡ್ಸ್ ಹಾರ್ಕೊಂಡು, ಒಂದೊಂದ್ಸಲ ಅಪ್ವರ್ಡ್ಸ್ ಹಾರ್ಕೊಂಡು, ಈ ರೀತಿ ಬೇಕಾದ ಹಾಗೆ, ಮನಸ್ಸಿಗೆ ಬಂದ ಹಾಗೆ, ತನ್ನ ಮನಸ್ಸೋ ಇಚ್ಛೆ ಈ ಪಕ್ಷಿಗಳು ಹಾರಾಡ್ತಾ ಇದೆ. ಅಂದ್ರೆ ಎ ಫ್ರೀ ಬರ್ಡ್, ಇಟ್ ಹ್ಯಾಸ್ ನೋ ರಿಸ್ಟ್ರಿಕ್ಷನ್ಸ್ ಟು ಫ್ಲೈ, ಇಟ್ ಕ್ಯಾನ್ ಗೋ ಎನಿವೇರ್, ಎವ್ರಿವೇರ್. ಅಂಡ್ ಡಿಪ್ಸ್ ಹಿಸ್ ವಿಂಗ್ ಇನ್ ದ ಆರೆಂಜ್ ಸನ್ ರೇಸ್ ಅಂಡ್ ಡೇರ್ಸ್ ಟು ಕ್ಲೈಂಬ್ ದ ಸ್ಕೈ. ಆ ಆರೆಂಜ್ ಕಲರಿನ ಸನ್ ರೇಸ್, ಒಂಥರ ಬೆಳಗ್ಗಿನ ಸೂರ್ಯ ಉದಯದ ಸಮಯದಲ್ಲಿ ಅಥವಾ ಸೂರ್ಯ ಮುಳುಗೋ ಸಮಯದಲ್ಲಿ ಏನು ಆರೆಂಜ್ ಕಲರಿನ ಸನ್ ರೇಸ್ ಬರ್ತಾ ಇರುತ್ತೆ, ಅದರ ಎಗೇನ್ಸ್ಟ್, ಅದರ ವಿರುದ್ಧವಾಗಿ ತನ್ನ ರೆಕ್ಕೆಯನ್ನು ಬಡಿಯೋದ್ರ ಮೂಲಕ ಇಟ್ ಡೇರ್ಸ್ ಟು ಕ್ಲೈಂಬ್ ದ ಸ್ಕೈ, ಈ ಇಡೀ ಆಕಾಶ ನನಗೆ ಸೇರಿದ್ದು ಅಂತ ಕ್ಲೈಮ್ ಮಾಡ್ತಾ ಇದೆ. ಅಂದ್ರೆ ಇದು ನನಗೆ ಸೇರಿದಂತಹ ಪ್ರಕೃತಿ, ನನಗೆ ಸೇರಿದಂತಹ ಪ್ರಪಂಚ ಅಂಥೇಳಿ ಅದು ತನ್ನ ಹಕ್ಕನ್ನು ಸ್ಥಾಪಿಸ್ತಾ ಇದೆ. ಬಿಕಾಸ್ ಇಟ್ ಈಸ್ ಫ್ರೀ. ಸಿನ್ಸ್ ಇಟ್ ಈಸ್ ಎ ಫ್ರೀ ಬರ್ಡ್, ಇಟ್ ಡೇರ್ಸ್, ಅಂದ್ರೆ ಈ ಧೈರ್ಯ ಇದೆ ಅದಕ್ಕೆ. ಅದು ಫ್ರೀ ಬರ್ಡ್ ಆಗಿರೋದ್ರಿಂದ ನಾನು ಎಲ್ಲಿಗೆ ಬೇಕಾದ್ರೂ ಹಾರಬಹುದು, ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಜಿಗಿಬಹುದು, ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅನ್ನುವಂಥ ಒಂದು ಧೈರ್ಯ ಅದಕ್ಕೆ ಯಾಕಿದೆ ಅಂತಂದ್ರೆ ಇಟ್ ಈಸ್ ಎ ಫ್ರೀ ಬರ್ಡ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆನ್ ದ ಫ್ರೀಡಮ್ ಈಸ್ ಗಿವನ್ ಟು ಆಲ್, ವೆನ್ ಎವ್ರಿ ಕಮ್ಯುನಿಟಿ ಆರ್ ಎವ್ರಿ race is given the freedom to breathe easily in this world, they will also have the dareness, ಧೈರ್ಯ ಅವರಿಗೂ ಇರುತ್ತೆ. ನಾವು ಎಲ್ಲರ ಥರ, ನಾವೇನು ಕೀಳಲ್ಲ, ನಾವು ಯಾರಿಗೂ ಕೀಳಲ್ಲ, ಈ ಥರದ ಒಂದು ಧೈರ್ಯ ಅವರಿಗೆ ಯಾಕೆ ಬರುತ್ತೆ? ಈ ವಿಶಾಲದ ಪ್ರಪಂಚ ನಂದು ಅಂತ ಹೇಳುವಂಥ ಧೈರ್ಯ ಅವರಿಗೆ ಯಾವಾಗ ಬರುತ್ತೆ ಅಂದರೆ ವೆನ್ ದೇ ಆರ್ ಫ್ರೀ. ದ ಫ್ರೀಡಮ್ ವಿಲ್ ಗಿವ್ ಯು ದಟ್ ಡೇರ್ನೆಸ್. ಆ ಧೈರ್ಯವನ್ನು ಸ್ವಾತಂತ್ರ್ಯ ಮಾತ್ರ ಕೊಡೋದಕ್ಕೆ ಸಾಧ್ಯ. But a bird that stalks down his narrow cage can seldom see through his bars of rage. But a bird which is kept in a cage, it stalks. Stalks ಅಂತಂದ್ರೆ ಆ ಕೇಜ್, ಆ ಪಂಜರದ ಒಳಗಡೆ ಇರತಕ್ಕಂಥ ಒಂದು ರಿಸ್ಟ್ರಿಕ್ಟೆಡ್ ಸ್ಪೇಸ್, ಬಹಳ ಕಡಿಮೆ ಜಾಗದಲ್ಲಿ ಅದು ಬರೀ ಮೇಲೆ ಕೆಳಗೆ ಮಾತ್ರ ಹಾರಿ ಇಳಿಬಹುದೇ ಹೊರತು ಅದಕ್ಕೆ ಹಾರೋದಕ್ಕೆ ರೆಕ್ಕೆಗಳು ಫ್ರೀ ಆಗಿಲ್ಲ. ಅದರ ಕಾಲುಗಳನ್ನು ಕಟ್ ಹಾಕಿದ್ದಾರೆ. ಅದು ಮೇಲಿಂದ ಮೇಲೆ ಜಂಪ್ ಮಾಡುತ್ತೆ, ಮತ್ತೆ ಕೆಳಗೆ ಕುಸಿಯುತ್ತೆ, ಮೇಲೆ ಜಂಪ್ ಮಾಡುತ್ತೆ, ಮತ್ತೆ ಕೆಳಗಡೆ ಕುತ್ಕೊಳ್ಳುತ್ತೆ. ಕ್ಯಾನ್ ಸೆಲ್ಡಮ್ ಸೀ ಥ್ರೂ, ಅವಾಗವಾಗ, ಸೆಲ್ಡಮ್ ಅಂತಂದ್ರೆ ಅಪರೂಪಕ್ಕೆ, ಸೆಲ್ಡಮ್ ಸೀ ಥ್ರೂ ಹಿಸ್ ಬಾರ್ಸ್ ಆಫ್ ರೇಜ್.
ಅದರ ಸುತ್ತಲೂ ಕಾಣ್ತಾ ಇರ್ತಕ್ಕಂಥ ಬಾರ್ಸ್ ಅಂದರೆ ಈ ಪಂಜರದ ಸರಳುಗಳಿದೆಯಲ್ಲ, ಯಾವ ಪಂಜರದ ಒಳಗಡೆಗೆ ಈ ಪಕ್ಷಿ ಇದೆ ಆ ಪಂಜರದ ಸರಳುಗಳು, ಅದರ ಮಧ್ಯದಲ್ಲಿರ್ತಕ್ಕಂಥ ಗ್ಯಾಪ್, ಅದರಿಂದ ಮಾತ್ರ ಅವಾಗವಾಗೆ ಹೊರಗಿನ ಪ್ರಪಂಚನದು ನೋಡುವಂಥ ಪ್ರಯತ್ನ ಮಾಡುತ್ತೆ. ಆ ಬಾರ್ಸ್ ಆರ್ ಕಾಲ್ಡ್ ಆಸ್ ಬಾರ್ಸ್ ಆಫ್ ರೇಜ್. ಅಂದರೆ ಆ ಒಂದೊಂದು ಸರಳು, ಆ ಪಂಜರದ ಒಂದೊಂದು ಸರಳು ಕೂಡ ಅದರ ರೋಷವನ್ನು ವ್ಯಕ್ತಪಡಿಸುವಂಥ, ಆ ಪಕ್ಷಿಯ ರೋಷವನ್ನು ವ್ಯಕ್ತಪಡಿಸುತ್ತೆ. ಯಾಕೆಂದರೆ ಇಟ್ ಕೆನಾಟ್ ಗೋ ಔಟ್, ಇಟ್ ಈಸ್ ರಿಸ್ಟ್ರಿಕ್ಟೆಡ್, ಇಟ್ ಈಸ್ ಬೀನ್ ಕೆಪ್ಟ್ ಇನ್ ಎ ಕೇಜ್ ಆ್ಯಂಡ್ ಇಟ್ ಈಸ್ ಕ್ರಿಯೇಟಿಂಗ್ ಲಾಟ್ ಆಫ್ ರೇಜ್ ಇನ್ ಇಟ್ಸ್ ಮೈಂಡ್. ಅದಕ್ಕೆ ರೋಷ ಬರ್ತಾ ಇದೆ ಮನಸ್ಸಿನಲ್ಲಿ. ಹಿಸ್ ವಿಂಗ್ಸ್ ಆರ್ ಕ್ಲಿಪ್ಡ್ ಆ್ಯಂಡ್ ಹಿಸ್ ಫೀಟ್ ಆರ್ ಟೈಡ್. ನಾನು ಹೇಳಿದೆ ವಿಂಗ್ಸ್ ಆರ್ ಕ್ಲಿಪ್ಡ್ ಆ್ಯಂಡ್ ಇಟ್ಸ್ ಫೀಟ್ ಆರ್ ಟೈಡ್, ಸೊ ಹಿ ಓಪನ್ಸ್ ಹಿಸ್ ಥ್ರೋಟ್ ಟು ಸಿಂಗ್. ಏನಾಯ್ತು? ರೆಕ್ಕೆಯನ್ನು ಬಡಿದಿದ್ರೆ ಏನಾಯ್ತು, ಕಾಲನ್ನು ಕಟ್ಟಾಕಿದ್ರೆ ಏನಾಯ್ತು, ನನ್ನ ಧ್ವನಿ ಇದೆ ಅದನ್ನು ಬಳಸ್ಕೊಂಡು ನಾನು ಹಾಡ್ತೀನಿ ಅಂತ ಈ ಪಕ್ಷಿ ತನ್ನ ಒಂದು ಸ್ವಾತಂತ್ರ್ಯದ ಗೀತೆಯನ್ನು ತನ್ನ ಧ್ವನಿಯ ಮೂಲಕ ಹಾಡ್ತಾ ಇದೆ. ಇಟ್ ಈಸ್ ಸಿಂಗಿಂಗ್ ದ ಸಾಂಗ್ ಆಫ್ ಫ್ರೀಡಮ್. ದ ಕೇಜ್ಡ್ ಬರ್ಡ್ ಸಿಂಗ್ಸ್ ವಿತ್ ಎ ಫಿಯರ್ಫುಲ್ ಟ್ರಿಲ್. ಆದರೆ ಇಟ್ಸ್ ಸಿಂಗಿಂಗ್ ಈಸ್ ನಾಟ್ ನಾರ್ಮಲ್ ಸಿಂಗಿಂಗ್ ಬಿಕಾಸ್ ಇಟ್ ಈಸ್ ನಾಟ್ ಫ್ರೀ. ವೆನ್ ಯು ಆರ್ ನಾಟ್ ಫ್ರೀ ಯು ಕೆನಾಟ್ ಸಿಂಗ್ ಫ್ರೀಲಿ. ಯು ಹ್ಯಾವ್ ಬೀನ್ ಕೆಪ್ಟ್ ಇನ್ ಎ ಕೇಜ್. ಈ ಪಕ್ಷಿಯನ್ನು ಒಂದು ಪಂಜರದೊಳಗೆ ಇಟ್ಟಿರೋದ್ರಿಂದ ಅದರ ಒಂದು ಹಾಡಿನ ಧ್ವನಿ, ಇಟ್ಸ್ ವಾಯ್ಸ್ ಈಸ್ ಫುಲ್ ಆಫ್ ಫಿಯರ್ಫುಲ್ ಟ್ರಿಲ್. ಅಂದರೆ ಭಯ ತುಂಬಿದಂತಹ ನಡುಗುವ ಧ್ವನಿ. ಟ್ರಿಲ್ ಅಂತಂದ್ರೆ ಭಯ ತುಂಬಿದಂತಹ ವೈಬ್ರೇಟಿಂಗ್ ವಾಯ್ಸ್ ಅಂತ, ನಡುಗುವ ಧ್ವನಿಯಲ್ಲೇ ಅದು ಹಾಡ್ತಾ ಇದೆ. ಆಫ್ ಥಿಂಗ್ಸ್ ಅನ್ನೋನ್ ಇಟ್ ಈಸ್, ಅಂಡ್ ಅಬೌಟ್ ವಾಟ್ ಇಟ್ ಈಸ್ ಸಿಂಗಿಂಗ್. ಯಾವುದ್ರ ಬಗ್ಗೆ ಹಾಡ್ತಾ ಇದೆ? ಅಬೌಟ್ ದ ಥಿಂಗ್ಸ್ ಅನ್ನೋನ್ ಟು ಇಟ್. ಅದಕ್ಕೆ ಇದುವರೆಗೂ ಗೊತ್ತಿಲ್ಲದೆ ಇರುವಂತಹ ವಿಷಯದ ಬಗ್ಗೆ ಅದು ಹಾಡು ಹೇಳ್ತಾ ಇದೆ. ಅನ್ನೋನ್ ಥಿಂಗ್ ಅಂದ್ರೆ ಇಲ್ಲಿ ಫ್ರೀಡಮ್ ಅಂತ. ದಿಸ್ bird has not yet experienced freedom, but it is singing a song of freedom, but longed for still. ಇನ್ನು ಅದು ಬಯಸ್ತಾ ಇದೆ ಫ್ರೀಡಮ್ ಅನ್ನ. ಲಾಂಗಿಂಗ್ ಅಂದ್ರೆ ಬಯಸೋದು. ಫ್ರೀಡಮ್ ಅನ್ನ ಬಯಸ್ತಾ ಇದೆ, ಅದಕ್ಕೆ ಫ್ರೀಡಮ್ ಇಲ್ಲ. ದೇರ್ ಇಸ್ ನೋ ಫ್ರೀಡಮ್ ಫಾರ್ ದಿ ಬರ್ಡ್, ಬಟ್ ಇಟ್ ಈಸ್ ಲಾಂಗಿಂಗ್ ಫಾರ್ ಫ್ರೀಡಮ್. ದಟ್ ಈಸ್ ವೈ ಇಟ್ ಈಸ್ ಸಿಂಗಿಂಗ್ ಥಿಂಗ್ಸ್ ರಿಲೇಟೆಡ್ ಟು ಫ್ರೀಡಮ್ ಅಂತ. ಓಕೆ. And his tune is heard on the distant hill. ಇದರ ಹಾಡು ಹಾಗೆ ಗಾಳಿನಲ್ಲಿ ತೇಲ್ಕೊಂಡು ಇಟ್ ಈಸ್ ರೀಚಿಂಗ್ ದ ಡಿಸ್ಟೆಂಟ್ ಹಿಲ್ಸ್. ದೂರದಲ್ಲಿರ್ತಕ್ಕಂಥ ಬೆಟ್ಟ ಗುಡ್ಡಗಳಿಗೂ ಕೂಡ ಅದು ಅದರ ಸಾಂಗು ತಲುಪ್ತಾ ಇದೆ. ಎಲ್ಲೋ ಒಂದು ತುಳಿತಕ್ಕೊಳಗಾದಂತಹ ಸಮುದಾಯದ ಜನ ಧ್ವನಿಯನ್ನು ಎತ್ತಿದಾಗ, ನಮಗೂ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಅವರು ಒಂದು ತಮ್ಮ ಸಂಕೋಲೆಗಳನ್ನು ಕಳಚಿಕೊಳ್ಳುವಂತಹ ಒಂದು ಧ್ವನಿಯನ್ನು ಎತ್ತಿದಾಗ ಆ ಧ್ವನಿ ದೂರ ದೂರಕ್ಕೂ ಕೂಡ ತಲುಪುತ್ತೆ ಅನ್ನುವಂಥ ಒಂದು ವಿಚಾರನೆಯಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಫಾರ್ ದ ಕೇಜ್ಡ್ ಬರ್ಡ್ ಸಿಂಗ್ಸ್ ಆಫ್ ಫ್ರೀಡಮ್. ಸಿನ್ಸ್ ದಿಸ್ ಕೇಜ್ಡ್ ಬರ್ಡ್ ಈಸ್ ನಾಟ್ ಸಿಂಗಿಂಗ್ ಫಾರ್ ಇಟ್ಸ್ ಜಾಯ್, ತನ್ನ ಸಂತೋಷಕ್ಕೋಸ್ಕರನೋ ಇನ್ನೊಬ್ಬರನ್ನು ಸಂತೋಷ ಪಡಿಸ್ಕೊಳ್ಳೋಕ್ಕೋಸ್ಕರನೋ ಇದು ಹಾಡ್ತಾ ಇಲ್ಲ. ಇದರ ಹಾಡಿನಲ್ಲಿ ಲಾಟ್ ಆಫ್ ಪೈನ್ ಈಸ್ ದೇ, ನೋವಿನ ಧ್ವನಿ ಇದೆ, ತುಳಿತಕ್ಕೊಳಗಾದಂಥ ನೋವು ಇದರ ಒಂದು ಹಾಡಿನಲ್ಲಿ ಅಡಗಿದೆ. ಹಾಗಾಗಿ ಆ ನೋವು ನಿಧಾನವಾಗಿ ದೂರ ದೂರದ ಬೆಟ್ಟಗಳಿಗೂ ತಲುಪ್ತಾ ಇದೆ. ಅಂದರೆ ಈ ಒಂದು ದಮನಿತರು ಅಂತ ನಾವೇನು ಹೇಳ್ತೀವಿ, ಅಪ್ರೆಸ್ಡ್ ಪೀಪಲ್, ತುಳಿತಕ್ಕೊಳಗಾದವರು, ಅವರು ಕೂಡ ತಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಒಂದು ಧ್ವನಿಯನ್ನು ಎತ್ತಿದರಲ್ಲ, ಆ ಎತ್ತಿದಂಥ ಧ್ವನಿ ಪ್ರಪಂಚದ ಎಲ್ಲ ಮೂಲೆಗಳಿಗೂ ತಲುಪುತ್ತೆ. ಒಂದಲ್ಲ ಒಂದಿನ ಯಾರಾದರೂ ಅವರ ಧ್ವನಿಯನ್ನು ಕೇಳಿಸ್ಕೊಳ್ತಾರೆ ಅನ್ನುವಂಥ ಒಂದು ಪಾಯಿಂಟನ್ನು ನೀವಿಲ್ಲಿ ಅರ್ಥ ಮಾಡಬಹುದು. ಇನ್ನು ನೆಕ್ಸ್ಟ್ ಸ್ಟ್ಯಾನ್ಸಾದಲ್ಲಿ ಫ್ರೀ ಬರ್ಡ್ ಏನೇನು ಪ್ರಿವಿಲೇಜಸ್ ಇರುತ್ತೆ ಅದಕ್ಕೆ ಅಂದರೆ, ಪಂಜರದಲ್ಲಿ ಬಂಧಿಸಿ ಇಡದೆ ಫ್ರೀಯಾಗಿ ಹಾರೋಕ್ ಬಿಟ್ಟಿರುವಂತಹ ಪಕ್ಷಿಗೆ ಯಾವ್ಯಾವ ರೀತಿಯ ಒಂದು ಅವಕಾಶಗಳಿರುತ್ತೆ ಅನ್ನೋದು. ಅಂದರೆ ಇಲ್ಲಿ ನೀವು ಕೇಜ್ಡ್ ಬರ್ಡನ್ನು ಬ್ಲ್ಯಾಕ್ ಪೀಪಲ್ ಅಂತ ಅನ್ಕೊಂಡ್ರೆ, ಫ್ರೀ ಬರ್ಡನ್ನು ವೈಟ್ ಪೀಪಲ್ ಅಂತ ಅನ್ಕೋಬೇಕು. ಅಕಸ್ಮಾತ್ ಕೇಜ್ಡ್ ಬರ್ಡ್ ಕೂಡ ಅದರ ವಿಂಗ್ಸ್ನ ಕ್ಲಿಪ್ಸ್ನೆಲ್ಲ ತೆಗೆದುಬಿಟ್ಟು ಅದರ ಕಾಲುಗಳಿಗೆ ಕಟ್ಟಿರೋ ಹಗ್ಗನೆಲ್ಲ ಬಿಚ್ಚಿಬಿಟ್ಟು ಅದನ್ನು ಪಂಜರದಿಂದ ಹೊರಗಡೆಗೆ ಹಾರೋಡಕ್ಕೆ ಬಿಟ್ಬಿಟ್ರೆ, ಇಟ್ ವಿಲ್ ಆಲ್ಸೋ ಎಂಜಾಯ್ ದ ಸೇಮ್ ಪ್ರಿವಿಲೇಜಸ್ ವಾಟ್ ವೈಟ್ ಪೀಪಲ್ ಆರ್ ಎಂಜಾಯ್. ದಟ್ ಈಸ್ ವಾಟ್ ದ ನೆಕ್ಸ್ಟ್ ಸ್ಟ್ಯಾನ್ಸಾ ಟಾಕ್ಸ್ ಅಬೌಟ್. ಸಿ ಹೌ ಎ ಫ್ರೀ ಬರ್ಡ್ ಎಂಜಾಯ್ಸ್. ದ ಫ್ರೀ ಬರ್ಡ್ ಥಿಂಕ್ಸ್ ಆಫ್ ಅನದರ್ ಬ್ರೀಸ್. ಒಂದು ಬ್ರೀಸ್ ಇಂದ ಇನ್ನೊಂದು ಬ್ರೀಸು, ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗ,
ಅದಕ್ಕೆ ಎಲ್ಲಿ ಖುಷಿಯಾಗುತ್ತೋ ಅಲ್ಲಿ. ಅಂಡ್ ದ ಟ್ರೇಡ್ ವಿಂಡ್ಸ್ ಸಾಫ್ಟ್ ಥ್ರೂ ದ ಸೈನ್ ಟ್ರೀಸ್, ನಿಟ್ಟುಸಿರು ಬಿಡ್ತಾ ಇರ್ತಕ್ಕಂತಹ ಮರಗಳು, ಅವುಗಳ ಮೂಲಕ, ಮರಗಳ ಎಲೆಗಳ ಮೂಲಕ ಹಾದು ಬರ್ತಾ ಇರ್ತಕ್ಕಂಥ ದ ವಿಂಡ್ ವಿಚ್ ಇಸ್ ಪಾಸಿಂಗ್ ಥ್ರೂ ದಿ ವೇವರಿಂಗ್ ಲೀವ್ಸ್ ಆಫ್ ದಿ ಟ್ರೀಸ್. ಒಂದೊಂದ್ಸಲ ಅದು ಬೇಕು ಅನ್ಸಿದ್ರೆ, ಆ ಥರದ ತಂಪಾದ ಗಾಳಿ ಬೇಕು ಅನ್ಸಿದ್ರೆ ಅಲ್ಲಿ ಹಾರೋಗುತ್ತೆ. ಎತ್ತರದಲ್ಲಿ, ಆಕಾಶದಲ್ಲಿ ಎತ್ತರಕ್ಕೆ ಹಾರ್ಬಿಟ್ಟು ಆ ಥರದ ಬ್ರೀಸ್ ಬೇಕು ಅಂದ್ರೆ ಅಲ್ಲಿಗೆ ಹಾರೋಗುತ್ತೆ. ಇಟ್ ಹ್ಯಾಸ್ ದ ಫ್ರೀಡಮ್ ಟು ಗೋ ಎನಿವೇ, ಎವ್ರಿವೇ. ದಟ್ ಈಸ್ ದ ಮೇನ್ ಥಿಂಗ್ ಹಿಯರ್. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ನೋಡಿ, ಬ್ಲ್ಯಾಕ್ ಪೀಪಲ್ ವರ್ in a country or in countries where these black people are oppressed, they were having passes. They were not supposed to enter into all the places in the city. They were supposed to enter into the places where it is reserved for black people. ಅವರ ಮಕ್ಕಳನ್ನ ವೈಟ್ ಪೀಪಲ್ ಓದುವಂಥ ಶಾಲೆಗಳಲ್ಲಿ ಸೇರಿಸೋ ಹಾಗಿರಲಿಲ್ಲ. ಅವರು ಬೇಕಾದ ರೆಸ್ಟೋರೆಂಟ್ಗಳಿಗೆ ಹೋಗೋ ಹಾಗಿರಲಿಲ್ಲ, ಬೇಕಾದ ಮೂವಿ ಥಿಯೇಟರ್ಸ್ಗೆ ಹೋಗೋ ಹಾಗಿರಲಿಲ್ಲ. ಅವರಿಗೆ ರಿಸ್ಟ್ರಿಕ್ಷನ್ಸ್ ಇತ್ತು. ಅವರ ಪಾಸನ್ನು ಅವ್ರ ಪಾಸ್ ಕೊಟ್ಬಿಟ್ಟು ಅವರಿಗೆ ಅದನ್ನ ಎಲ್ಲ ಅಲೋ ಮಾಡಬೇಕು, ಅಲ್ಲಿ ಮಾತ್ರ ಅವ್ರು ಹೋಗಬೇಕಿತ್ತು. ದೇ ವರ್ ನಾಟ್ ಸಪೋಸ್ ಟು ಗೋ ಎವ್ರಿವೇರ್, ವೇರ್ ಎವರ್ ದೇ ವಾಂಟ್ ಟು ಗೋ. ಅಂಡ್ ದೀಸ್ ರಿಸ್ಟ್ರಿಕ್ಷನ್ಸ್ ಯು ಹ್ಯಾವ್ ಟು ಜಸ್ಟ್ think of these restrictions when we are talking about this free bird and caged bird. And the fat worms waiting on a dawn bright lawn. ಅದಕ್ಕೆ ಮೂಲಭೂತ ಕೊರತೆಗಳು ಯಾವುದೂ ಇರಲಿಲ್ಲ. ಅಂದರೆ ಮೂಲಭೂತವಾದ ಅವಶ್ಯಕತೆಗಳ ಕೊರತೆಗಳು ಯಾವುದೂ ಇರಲಿಲ್ಲ. ಬೇಸಿಕ್ ನೀಡ್ಸ್ ಅಂತ ನಾವೇನು ಹೇಳ್ತೀವಿ, ಫುಡ್ ಇರ್ಬೋದು, ಶೆಲ್ಟರ್ ಇರ್ಬೋದು, ರೈಟ್ ಟು ಎಂಜಾಯ್, ರೈಟ್ ಟು ಗೋ ಎವ್ರಿವೇರ್, ಇದ್ಯಾವುದು ಅವರಿಗೆ ಇರಲಿಲ್ಲ. ಅಂದ್ರೆ ಇಲ್ಲಿ ನೋಡಿ, ಒಂದು ಪಕ್ಷಿ ಸ್ವಚ್ಛಂದವಾಗಿ ಹಾರಾಡಿಕೊಂಡು ಬೇಕಾದ ಕಡೆ ಹಾರ್ಕೊಂಡು ಮೇಲ್ಗಡೆಯಿಂದನೇ ಇಟ್ ಕ್ಯಾನ್ ಸಿ ಫ್ಯಾಟ್ ವರ್ಮ್ಸ್, ಚೆನ್ನಾಗಿ ಫ್ಯಾಟ್ ವರ್ಮ್ಸ್ ಅಂದ್ರೆ ದಪ್ಪ ಚೆನ್ನಾಗಿ ಬೆಳೆದಿರಂತ ಹುಳಗಳು ಲಾನ್ ಮೇಲೆ ಹರಿದಾಡ್ತಾ ಇರುತ್ತಲ್ಲ, ಅದು ಅವುಗಳ ಆಹಾರ, ಆ ಪಕ್ಷಿಗಳಿಗೆ ಆಹಾರ. ಅಂತ ಬೇಕಾದಷ್ಟು ಹುಳಗಳನ್ನು ನಾವು ನೋಡ್ಬೋದಿತ್ತು. ಬೇಕಾದಾಗ ಕೆಳಗಡೆ ಬಂದ್ಬಿಟ್ಟು ಆ ಹುಳಗಳನ್ನ ತಮ್ಮ ಕೊಕ್ಕಿನಿಂದ ಕಚ್ಕೊಂಡು ತಿಂದು ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೋಬಹುದಿತ್ತು. ಸಿ, ಬ್ರೀಸ್ ಇದೆ, ಸೈನ್ ಟ್ರೀಸ್ ಇಂದ ಬರ್ತಾ ಇರ್ತಕ್ಕಂಥ ಬ್ರೀಸ್ ಇದೆ, ಫ್ಯಾಟ್ ವರ್ಮ್ಸ್ ಇದೆ, ಮಾರ್ನಿಂಗ್ ಟೈಮಲ್ಲಿ ಲಾನ್ ಮೇಲೆ ಓಡಾಡ್ತಕ್ಕಂಥ ವರ್ಮ್ಸ್ ಇದೆ. ಬೇಕಾದಾಗ ಹಸಿವಾದಾಗ ಹೋಗಿ ಆ ವರ್ಮ್ಸ್ ನಾವು ತಿನ್ಬಹುದು. ಅಂಡ್ ಹಿ ನೇಮ್ಸ್ ದ ಸ್ಕೈ ಹಿಸ್ ಓನ್. ಅದಕ್ಕೆ ಈ ಫ್ರೀ ಬರ್ಡ್ ಏನ್ ಹೇಳುತ್ತೆ, ನನ್ನ ಕೆಳಗಡೆ ಇರುವಂತ ಭೂಮಿನೂ ನಂದೇ, ಮೇಲ್ಗಡೆ ಇರ್ತಕ್ಕಂಥ ಆಕಾಶನೂ ನಂದೇ. ಅಂದ್ರೆ ಇಲ್ಲಿ ಒಂದು ದೇಶದ ಜನಾಂಗೀಯ ಒಂದು ತಾರತಮ್ಯದಿಂದಾಗಿ ಅವರು ಆ ದೇಶದವರು ಅಲ್ಲ, ಪರಕೀಯರು ಅನ್ನೋ ರೀತಿಯಲ್ಲಿ ಅವರನ್ನು ನೋಡಿದಾಗ, ನಮ್ಮ ದೇಶದಲ್ಲಿ ನಾವು ಇದು ನಮ್ಮ ದೇಶ, ಇದು ನಮ್ಮ ಸಮಾಜ ಅಂತ ಹೇಳ್ಕೊಳ್ಳೋಕೆ ಆಗದೆ ಇರುವಂತಹ ಸ್ಥಿತಿ ಈ ತುಳಿತಕ್ಕೊಳಗಾದವರಿಗೆ ಬಂದಿರುತ್ತೆ. ಅವರು ಯಾವುದನ್ನು ನಮ್ದು ಅಂತ ಹೇಳ್ಕೊಳಂಗಿಲ್ಲ. ಆದರೆ ಇಲ್ಲಿ ಫ್ರೀ ಆಗಿರ್ತಕ್ಕಂಥ ಬರ್ಡ್, ಇಟ್ ಕ್ಲೈಮ್ಸ್ ದಟ್ ದ ಸ್ಕೈ ಈಸ್ ಮೈನ್, ಇಟ್ ಬಿಲಾಂಗ್ಸ್ ಟು ಮೀ ಅಂಡ್ ದಿಸ್ ಅರ್ತ್ ಬಿಲಾಂಗ್ಸ್ ಟು ಮೀ. ಎಲ್ಲದನ್ನು ಕೇಳುವಂತ ಹಕ್ಕು ಈ ಫ್ರೀ ಬರ್ಡ್ಗೆ ಇದೆ ಅಂತ. ಬಟ್ ಎ ಕೇಜ್ಡ್ ಬರ್ಡ್ ಸ್ಟ್ಯಾಂಡ್ಸ್ ಆನ್ ದ ಗ್ರೇವ್ ಆಫ್ ಡ್ರೀಮ್ಸ್. ನೋಡಿ, ಆದರೆ ಇನ್ ಕಂಪ್ಯಾರಿಸನ್, ಇನ್ ಕಾಂಟ್ರಾಸ್ಟ್ ಟು ದಿ ಫ್ರೀ ಬರ್ಡ್, ಎ ಕೇಜ್ಡ್ ಬರ್ಡ್ ಈಸ್ ಸ್ಟ್ಯಾಂಡಿಂಗ್ ಆನ್ ದಿ ಗ್ರೇವ್ ಆಫ್ ಡ್ರೀಮ್ಸ್. ಅದರದ್ದೇ ಆದಂಥ ಕನಸುಗಳಿದೆಯಲ್ಲ, ನಾನು ಈ ರೀತಿ ಸ್ವತಂತ್ರವಾಗಿ ಬದುಕಬೇಕು, ಸ್ವಚ್ಛಂದವಾಗಿ ಬದುಕಬೇಕು ಅನ್ನುವಂಥ ಏನು ಕನಸುಗಳಿದೆಯಲ್ಲ, ಆ ಕನಸುಗಳನ್ನೆಲ್ಲ ಹತ್ತಿಕ್ಬಿಟ್ಟು ಆ ಕನಸುಗಳೆಲ್ಲ ಸಮಾಧಿ ಆಗ್ಬಿಟ್ಟಿದೆ. ಅಂಡ್ ಇಟ್ ಈಸ್ ಸ್ಟ್ಯಾಂಡಿಂಗ್ ಆನ್ ದ ಗ್ರೇವ್ ಆಫ್ ಇಟ್ಸ್ ಡ್ರೀಮ್ಸ್. ಇಲ್ಲಿ ಡ್ರೀಮ್ಸ್ ಅಂದ್ರೆ ಡ್ರೀಮ್ ಆಫ್ ಫ್ರೀಡಮ್. ಇಟ್ಸ್ ಡ್ರೀಮ್ ಆಫ್ ಫ್ರೀಡಮ್ ಹ್ಯಾಸ್ ಬೀನ್ ಪುಟ್ ಅಂಡರ್ ದಿ ಗ್ರೇವ್. ಅಂದ್ರೆ ಈ ಪಕ್ಷಿಯ ಸ್ವಾತಂತ್ರ್ಯದ ಕನಸನ್ನ ಸಮಾಧಿ ಮಾಡಿಬಿಟ್ಟಿದ್ದಾರೆ. ತುಳಿತಕ್ಕೆ ಅವನ್ನು ಒಳಪಡಿಸಿ ಅವರ ಸ್ವಾತಂತ್ರ್ಯದ ಕನಸುಗಳನ್ನ ಸಮಾಧಿ ಮಾಡಿದ್ದಾರೆ. ಆ ಸಮಾಧಿ ಮೇಲೆ ನಿಂತ್ಕೊಂಡಿದೆ ಈ ಕೇಜ್ಡ್ ಬರ್ಡ್. His shadow shouts on a nightmare scream. ಅದಕ್ಕೆ ಅದರ ಜೊತೆನಲ್ಲಿರೋದು ಇಟ್ಸ್ ಶ್ಯಾಡೋ ಮಾತ್ರ. ಅಂದ್ರೆ ಆ ಒಂದು ಇಲ್ಲಿ ಶ್ಯಾಡೋ ಅಂದ್ರೆ ಏನ್ ಅರ್ಥ ಬರುತ್ತೆ, ಒಂದು ಕಡೆಗೆ ಶ್ಯಾಡೋ ಇಸ್ ನಾಟ್ ರಿಯಾಲಿಟಿ, ಇಟ್ ಈಸ್ ಎನ್ ಇಲ್ಯೂಷನ್. ಅಂದ್ರೆ ಸ್ವಾತಂತ್ರ್ಯ ಅನ್ನೋದು ಇವರಿಗೆ ಒಂದು ಇಲ್ಯೂಷನ್ ಆಗ್ಬಿಟ್ಟಿದೆ, ಒಂದು ಅವರಿಗೆ ಯಾವತ್ತೂ ಕೈಗೆ ಎಟ್ಟದೇ ಇರ್ತಕ್ಕಂಥ ಒಂದು ವಿಷಯ ಆಗ್ಬಿಟ್ಟಿದೆ. ಅದೊಂದು ನೈಟ್ ಮೇರ್. ಅಂದ್ರೆ ಇದರ ಸ್ಕ್ರೀಮ್ ಅಂದ್ರೆ ಕೂಗು, ನೈಟ್ ಮೇರ್ ಅಂದ್ರೆ ಅದೊಂದು ದುಸ್ವಪ್ನದ ಕೂಗು. ಅವಾಗ ಈಗ ನಾವೇನೋ ಒಂದು ಕೆಟ್ಟ ಅನುಭವ ನಮಗೆ ಆದಾಗ
ರಾತ್ರಿ ನಾವು ನಿದ್ದೆ ಮಾಡ್ತಿರ್ಬೇಕಾದ್ರೆ ಬೆಚ್ಚಿ ಬಿದ್ದು ಎದ್ದು ಬಿಟ್ಟು ಕೂಗ್ತೀವಲ್ಲ, ದುಸ್ವಪ್ನ ಬಿತ್ತು ಅಂತ ಹೇಳಿ, ಆ ಒಂದು ನೈಟ್ ಮೇರ್ ಸ್ಕ್ರೀಮ್ ಅಂತ ಕರಿತೀವಿ. ಅಂದ್ರೆ ಈ ಪಕ್ಷಿ ಕೇಜ್ಡ್ ಬರ್ಡ್ ಸ್ವಾತಂತ್ರ್ಯಕ್ಕೋಸ್ಕರ ಕೂಗ್ತಾ ಇರೋದು ಅದೊಂಥರ ದುಸ್ವಪ್ನದ ಕೂಗು. ಇಟ್ಸ್ ಎ ಸ್ಕ್ರೀಮ್ ಆಫ್ ನೈಟ್ ಮೇರ್, ಔಟ್ ಆಫ್ ನೈಟ್ ಮೇರ್ ಅಂತ ಹೇಳ್ತಾರೆ. His wings are clipped and his feet are tied, so he opens his throat to sing. ಇದರ ರೆಕ್ಕೆಯನ್ನು ಹಿಡಿದಿಟ್ಟಿದ್ದಾರೆ, ಕಾಲುಗಳನ್ನು ಕಟ್ಟಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಇದು ತನ್ನ ಧ್ವನಿಯನ್ನೇ ಎತ್ತುತ್ತಾ ಇದೆ. ಅಂದ್ರೆ ಎಷ್ಟೇ ನೋವಿರಲಿ, ಇವರ ಎಲ್ಲ ಸ್ವಾತಂತ್ರ್ಯದ, ಈ ಜನಾಂಗದ ಸ್ವಾತಂತ್ರ್ಯದ ಕನಸುಗಳನ್ನು ಸಮಾಧಿ ಮಾಡಿದ್ರೂ ಕೂಡ, ಇವರನ್ನ ಕಟ್ಟಾಕಿದ್ರೂ ಕೂಡ, ಇವರನ್ನ ಬಂಧಿಸಿಟ್ಟಿದ್ರೂ ಕೂಡ, ಏನೇ ಮಾಡಿದ್ರು ಸ್ವಾತಂತ್ರ್ಯದ ಕೂಗು ಮಾತ್ರ ನಿಲ್ಲೋದಿಲ್ಲ. ಇಟ್ ಈಸ್ ಸಿಂಗಿಂಗ್ ಥ್ರೂ ಇಟ್ಸ್ ವಾಯ್ಸ್, ಎ ಸಾಂಗ್ ಆಫ್ ಫ್ರೀಡಮ್ ಅಂತ ಹೇಳ್ತಾ ಇರೋದು. ಬಟ್ ದಟ್ ಸಾಂಗ್ ಆಫ್ ಫ್ರೀಡಮ್ ವಿ ಶುಡ್ ನಾಟ್ ಫರ್ಗೆಟ್, ದಟ್ ಸಾಂಗ್ ಆಫ್ ಫ್ರೀಡಮ್ ಈಸ್ ನಾಟ್ ಲೈಕ್ ಎನಿ ನಾರ್ಮಲ್ ಸಾಂಗ್. ಇಟ್ ಈಸ್ ಎ what you call it as vibrating sound out of fear, sound out of a nightmare, and it is almost similar to a scream. ಇದು ಹಾಡಿನ ತರ ಕೇಳಿಸ್ತಾ ಇಲ್ಲ, ಇದೊಂದು ಕೂಗಿನ ತರ. ಅಂದ್ರೆ ನೋಡಿ, ನೀವು ಅಲ್ಲಿ ಇಲ್ಲಿ ಓದಿರ್ತೀರಾ, ದಲಿತರು ದಮನಿತರು ತಮ್ಮ ಹಕ್ಕಿಗೋಸ್ಕರ ಧ್ವನಿ ಎತ್ತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಪೇಪರ್ಗಳಲ್ಲಿ ವಿಡಿಯೋದಲ್ಲೆಲ್ಲ ನೋಡ್ತೀವಲ್ಲ. ಆ ಒಂದು ಧ್ವನಿ ಎತ್ತೋದು, ನಮ್ಮ ಹಕ್ಕಿಗೋಸ್ಕರ, ನಮಗೆ ಸಹಜವಾಗಿ ಬರಬೇಕಾದಂಥ ಹಕ್ಕುಗಳಿಗೋಸ್ಕರ ಧ್ವನಿ ಎತ್ತೋದನ್ನ ನಾವು ಇಲ್ಲಿ ಈ ಪಕ್ಷಿಯ ಮೂಲಕ ನೋಡಬಹುದು. The same stanza has been repeated once again. The caged bird sings with a fearful trill of things unknown. Unknown ಅಂದ್ರೆ ಸ್ವಾತಂತ್ರ್ಯ, freedom, which is unknown to this caged bird, but longed for still. Even though it is unknown, it is longing for it, because every creature born on this earth is always longing for freedom. ಒಂದು ತೊಟ್ಟಿಲಲ್ಲಿ ಮಲಗಿಸಿರುವಂಥ ಮಗು ಕೂಡ, ನವಜಾತ ಶಿಶು ಕೂಡ, ಜಸ್ಟ್ ಬಾರ್ನ್ ಬೇಬಿ ಕೂಡ ಕೈಕಾಲು ಬಡ್ಕೊಂಡು ಆ ತೊಟ್ಟಿಲಿನ ಒಂದು ಏನು ಚೌಕಟ್ಟಿದೆಯಲ್ಲ ಅದರಿಂದ ಆಚೆಗೆ ಬರಬೇಕು ಅಂತ ಅದು ಪ್ರಯತ್ನ ಪಡುತ್ತೆ. ಅಂದರೆ ಇಟ್ ಈಸ್ ಇನ್ಸ್ಟಿಂಕ್ಟಿವ್ ಟು ದಿ ಎವ್ರಿ ಕ್ರಿಯೇಚರ್, ಇಟ್ ಈಸ್ ಇನ್ಸ್ಟಿಂಕ್ಟಿವ್ ಟು ಎವ್ರಿ ಕ್ರಿಯೇಚರ್ ಟು ಲಾಂಗ್ ಫಾರ್ ಫ್ರೀಡಮ್. ಅಂದರೆ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಸ್ವಾತಂತ್ರ್ಯವನ್ನು ಬಯಸೋದು ಈ ಭೂಮಿ ಮೇಲೆ ಹುಟ್ಟತಕ್ಕಂಥ ಪ್ರತಿಯೊಂದು ಕ್ರಿಯೇಚರ್ಗಳಿಗೂ ಕೂಡ ಬೈ ಬರ್ತ್ ಬಂದಿರತಕ್ಕಂಥ ಒಂದು ಕ್ವಾಲಿಟಿ. ಆ್ಯಂಡ್ ವೈ ವಿ ಹ್ಯಾವ್ ಟು ಪುಟ್ ದಿಸ್ ಬರ್ಡ್ ಇನ್ಸೈಡ್ ದಿ ಕೇಜ್ ಇನ್ ದಿಸ್ ಸ್ಟೇಟ್ ವೇರ್ ಇಟ್ಸ್ ವಿಂಗ್ಸ್ ಆರ್ ಕ್ಲಿಪ್ಡ್ ಆ್ಯಂಡ್ ಇಟ್ಸ್ ಫೀಟ್ tied. This is a wrong thing to do in the society, because every person, every creature born on this earth has the right to freedom, and it should not be suppressed or oppressed by any communities or any races. And his tune is heard on the distant hill, for the caged bird sings of freedom. ಹೋರಾಟಗಳು ಸಣ್ಣ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಆಗುತ್ತೆ, ಸಮ್ಟೈಮ್ಸ್ ಇಂಡಿವಿಜುವಲಿಸ್ಟಿಕ್ ಆಗಿ ಪ್ರಾರಂಭ ಆಗಬಹುದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶದ ಒಂದು ಉದಾಹರಣೆಯನ್ನು ಸುಮ್ಮನೆ ತಗೊಂಡಾಗ, ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ಈ ಒಂದು ಸಮಸ್ಯೆಯನ್ನು ನಾವು ನೋಡಿದ್ದೀವಿ, ನೋಡ್ತಾನೂ ಇದ್ದೀವಿ. ಇನ್ನು ಎಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗದವರು ಅವರನ್ನ ಎಲ್ಲೆಲ್ಲಿ ತುಳಿತಕ್ಕೆ ಒಳಪಡಿಸಿದ್ರು ಅವಾಗೆಲ್ಲ ಅವರು ಕೂಡ ಧ್ವನಿ ಎತ್ತಿದ್ರು. ಕೆಲವು ಕಡೆಗೆ ಸಮುದಾಯಗಳು ಧ್ವನಿ ಎತ್ತಿದ್ರೆ, ಕೆಲವು ಕಡೆಗೆ ಓನ್ಲಿ ಒನ್ ಪರ್ಸನ್ ರೈಸ್ ಹಿಸ್ ವಾಯ್ಸ್ ಆ್ಯಂಡ್ he will improve the conditions of such people. ಈಗ ನಾವು ಅಂಬೇಡ್ಕರ್ ಅವರ ಒಂದು ಉದಾಹರಣೆಯನ್ನು ಇಲ್ಲಿ ನಾವು ಹೇಳ್ಬೋದು. ನಮ್ಮ ದೇಶದಲ್ಲಿ ಇದ್ದಂತಹ ಈ ಅನಿಷ್ಟ ಪರಿಸ್ಥಿತಿಯನ್ನ ಅಂಬೇಡ್ಕರ್ ಅವರು ಎಷ್ಟು ಸಮರ್ಥವಾಗಿ ಅವರು ಅದರ ವಿರುದ್ಧ ಧ್ವನಿ ಎತ್ತಿದ್ರು, ಏನೆಲ್ಲ ಅವರು ಆ ತಳ ಸಮುದಾಯಗಳಿಗೋಸ್ಕರ ಏನೆಲ್ಲ ಅವರು ಶ್ರಮ ವಹಿಸಿದ್ರು, ಏನೆಲ್ಲ ಮಾಡಿದ್ರು ಅನ್ನೋದನ್ನ ನಾವು ಇತಿಹಾಸದಲ್ಲಿ ಅನೇಕ ಪುಸ್ತಕಗಳಲ್ಲಿ ನಾವು ನೋಡಿದ್ದೀವಿ. ಇದು ಇಂಡಿವಿಜುವಲ್ ಆಗಿ ನಡೆಯುವಂತಹ ಧ್ವನಿ ಎತ್ತುವಂತಹ ಕೆಲಸ ಅಥವಾ ಹೋರಾಟ, ಅದು ಸಮುದಾಯಗಳಿಗೆ ಹರಡಬಹುದು. ದೂರ ದೂರದ ಬೆಟ್ಟಗಳಿಗೆ ಅದರ ಕೂಗು ಕೇಳಿಸ್ತಾ ಇದೆ ಅಂದ್ರೆ ಅರ್ಥ ಏನು, ಎಲ್ಲೋ ಒಂದ್ ಕಡೆ ಸಣ್ಣ ಧ್ವನಿಯಾಗಿ ಹುಟ್ಟುವಂತಹ ಒಂದು ಸ್ವಾತಂತ್ರ್ಯದ ಹೋರಾಟ ಎಲ್ಲ ಕಡೆಗೂ ಹರಡಬಹುದು. ಒಂದಲ್ಲ ಒಂದಿನ ನಮಗೂ ಸ್ವಾತಂತ್ರ್ಯ ಸಿಗ್ಬೋದು. ಒನ್ ಆರ್ ದಿ ಅದರ್ ಡೇ ದಿಸ್ ಕೇಜ್ಡ್ ಬರ್ಡ್ ವಿಲ್ ಆಲ್ಸೋ ಗೆಟ್ ಇಟ್ಸ್ ಫ್ರೀಡಮ್ ವಿಚ್ ಈಸ್ ಇಟ್ಸ್ ಬರ್ತ್ ರೈಟ್ ಅನ್ನೋದನ್ನ ಈ ಪೋಯಮ್ ಅಲ್ಲಿ ನಾವು ನೋಡಬೇಕಾಗುತ್ತೆ.
So this is what the explanation of the poem. Any sort of doubts after watching my video, if you come across any sort of doubts, you are free to express your doubts in the WhatsApp group created for this purpose, and I will address those issues. Thank you.